ನನ್ನ ವಿಷಯ ಅಂದ್ರೆ ನನ್ನ ಮನೆಯಲ್ಲಿ ತಂದೆ ತಾಯಿಯವರು ಎಲ್ಲರೂ ಹೇಳ್ತಾರೆ, ನೀನು ಯಾವ ಕೆಲಸಕ್ಕೂ ಇಲ್ಲ, ನೀನು ನಿನ್ನ ಯಾವ ಕೆಲಸವನ್ನು ಮಾಡೋದಿಲ್ಲ, ಯಾವ ಕೆಲಸ ಕೂಡ ನೀನು ನಿನ್ನ ಅಹಂಕಾರಕ್ಕಾಗಿ ಏನೆಲ್ಲ ಮಾಡ್ತಾ ಇಲ್ಲ. ಈ ರೀತಿ ನನ್ನ ತಂದೆ ತಾಯಿಯವರು ನನಗೆ ಬೈತಾ ಇರ್ತಾರೆ. ಅದೇನೆಂದ್ರೆ ನೀನು ನಿನ್ನ ವಿಷಯ ಅದು ಏನು ಅಂತ ನೀನು ಸರಿಯಾಗಿ ಪೂರ್ತಿಯಾಗಿ ಅದನ್ನ ಮಾಡುವುದೇ ಇಲ್ಲ. ಅದಕ್ಕಾಗಿ ಹೇಳಿ ನಾನು ಏನ್ ಮಾಡಬೇಕು? ತಾಯಿ ತಂದೆಯವರಿಗೆ ದುಃಖವಾಗಬಾರ್ದು ಅಂತ ವ್ಯವಹಾರ ಮಾಡಿ ಅವರಿಗೆ ಸಮಾಧಾನ ಸಿಗಬೇಕು, ಅವರು ಖುಷಿಯಾಗಬೇಕು, ಸಂತೋಷವಾಗಬೇಕು ಅಂತಹ ವ್ಯವಹಾರವನ್ನು ಮಾಡಿ ಶಾಂತವಾಗಿ ಅವರಲ್ಲಿ ಕೇಳಿ ನಂದೆಲ್ಲಿ ತಪ್ಪಾಗ್ತಿದೆ, ನಾನು ಸುಧಾರಿಸ್ತೇನೆ. ಇಲ್ಲಿವರೆಗೆ ಬಂದಿದ್ದೀರಾ ನೀವು, ನಾಳೆ ಜ್ಞಾನ ತಗೊಳ್ಳಿ. ಜ್ಞಾನದ ನಂತರ ನಿಮ್ಮ ತಪ್ಪುಗಳನ್ನು ನೋಡಿ ನೀವು ತಾಯಿ ತಂದೆಯರನ್ನ ಯಾವ ರೀತಿ ಕ್ರೋಧದಿಂದ ದುಃಖ ನೀಡ್ತೀರಿ ಅಥವಾ ಅಭಾವ ತಿರಸ್ಕಾರ ಮಾಡ್ತೀರಿ, ನಿಮ್ಮ ಮನಸ್ಸಿಗೆ ಬಂದದ್ದನ್ನು ಮಾಡಿ ಅವರ ಮಾತನ್ನು ಕೇಳುವುದಿಲ್ಲ, ನಮ್ಮಿಂದ ಅವರಿಗೆ ಯಾವ ರೀತಿಯಿಂದ ದುಃಖವಾಗತ್ತೆ ಮತ್ತೆ ಅದರ ಬಗ್ಗೆ ಪ್ರತಿಕ್ರಮಣ ಶುರು ಮಾಡಿ ನನ್ನಿಂದಾಗಿ ಅವರಿಗೆ ದುಃಖ ಉಂಟಾಯಿತು, ಅದಕ್ಕಾಗಿ ನಾನು ಕ್ಷಮೆ ಬೇಡ್ತೇನೆ, ನಾನು ಇಂಥ ತಪ್ಪು ಮಾಡಲಿಕ್ಕಿಲ್ಲ, ದಾದಾ ಭಗವಾನ್ರಿಂದ ಶಕ್ತಿ ಬೇಡಿ. ಮೆಲ್ಲ ಮೆಲ್ಲನೆ ಅಂದ್ಕೊಳ್ಳಿ, ಏನು ಕೆಟ್ಟದಾಗುತ್ತೋ ಅದು ಒಳ್ಳೇದಾಗಬಹುದು. ವ್ಯವಹಾರ ಅವೆಲ್ಲ ತಂದೆ ತಾಯಿಯವರನ್ನು ಖುಷಿಯಾಗಿಡೋಕೆ ನಾನು ಏನ್ ಮಾಡಬೇಕು? ತಂದೆ ತಾಯಿಯವರು ನನ್ನ ಬಗ್ಗೆ ಸರಿಯಾಗಿ ಯೋಚಿಸುವಂತೆ. ಅವರು ಹೇಳಿದನ್ನ ನೀವು ಕೇಳಿ. ನಮ್ಗೆ ಪ್ರಕೃತಿಯಲ್ಲಿ ತಿಳುವಳಿಕೆ ಇರ್ಲಿಕ್ಕಿಲ್ಲ, ಆದ್ರೆ ಅವರು ಹೇಳಿದ್ದನ್ನು ಕೇಳಿಕೊಂಡ್ರೆ ಅವರಿಗೂ ತುಂಬಾ ಖುಷಿ ಆಗತ್ತೆ ಮತ್ತು ಒಳಗಿನಿಂದ ನಮಗೂ ಆನಂದ ಉಂಟಾಗತ್ತೆ. ನಮ್ಮ ಪ್ರಕೃತಿ, ನಮ್ಮ ಮನಸ್ಸು, ಬುದ್ಧಿಯಿಂದ ನಾವು ನಡೀತೇವೆ. ಮತ್ತೆ ಬೇರೆಯವರ ಸುಖದ ಬಗ್ಗೆ ಯೋಚಿಸೋದೇ ಇಲ್ಲ. ಅವರಿಗೆ ಏನಾದರೂ ಆಗ್ಲಿ, ಸುಖವಿರ್ಲಿ ದುಃಖವಿರ್ಲಿ, ನಾನು ಸುಖವಾಗಿರ್ಬೇಕು. ಮತ್ತು ಅದೇ ಸ್ವತಃರಿಗೂ ಹಾನಿ ಉಂಟಾಗುತ್ತೆ, ತಾಯಿ ತಂದೆಯವರು ದುಃಖಿತರಾಗ್ತಾರೆ. ನಾವು ಇದನ್ನು ಯೋಚಿಸಬೇಕು, ತಾಯಿ ತಂದೆ ಹೇಗೆ ಸುಖವಾಗಿರ್ತಾರೆ. ನನ್ನ ಸುಖಕ್ಕಾಗಿ ತಾಯಿ ತಂದೆಯವರ ಸುಖ ಏನಿದೆ ಅದುವೇ ನನ್ನ ಸುಖ. ಅವರಿಗೆ ಸಂತೋಷವಿದ್ರೆ ನನಗೂ ಆನಂದವಾಗುತ್ತೆ, ಅವರಿಗೆ ದುಃಖವಾದ್ರೆ ನಿಮ್ಗೂ ದುಃಖವಾಗಬೇಕು. ನನ್ಗೆ ನನ್ನ ಸುಖಕ್ಕಾಗಿ ಜೀವಿಸೋಕ್ಕಿಲ್ಲ, ಬೇರೆಯವರಿಗೆ ದುಃಖವಾಗಬಾರ್ದು ಅಂಥ ಜೀವನ ಜೀವಿಸಬೇಕು. ಆಮೇಲೆ ಮತ್ತೆ ಅವರಿಗೂ ಆನಂದವಿರುತ್ತೆ, ನಮಗೂ ದುಃಖ ಇರ್ಲಿಕ್ಕಿಲ್ಲ. ನಾನು ನನ್ನ ಬಗ್ಗೆ ಯೋಚಿಸುವಾಗ ಒಮ್ಮೊಮ್ಮೆ ಅನಿಸುತ್ತೆ, ನಾನೇನಾದರೂ ಮಾಡಬಹುದೋ ಇಲ್ವೋ ಅಂತ. ಒಮ್ಮೊಮ್ಮೆ ಮನಸ್ಸಿನಲ್ಲಿ ಯೋಚನೆ ಬರುತ್ತೆ, ನಾನೇನು ಮಾಡಬಹುದೋ ಇಲ್ವೋ ಅಂತ. ಇಲ್ಲ, ಆದ್ರೆ ನೀವು ಈಗ ಮನೆಯಲ್ಲಿ ಇರ್ತೀರಿ ಅಂದ್ರೆ ಇಷ್ಟು ನಿಶ್ಚಯ ಮಾಡಿ, ಮನವಚನ ಕಾಯಿಯಿಂದ ಯಾರಿಗೂ ದುಃಖವಾಗಬಾರ್ದು ಅಂತ ಜೀವನ ಜೀವಿಸಬೇಕು. ಅಕ್ಕಪಕ್ಕದವರಿಗೆ ದುಃಖವಾಗಬಾರ್ದು ಅಂದ್ರೆ ಅದು ಒಳ್ಳೆ ಆರಂಭವೇ ಆಯಿತು. ಮೆಲ್ಲ ಮೆಲ್ಲನೆ ಶಕ್ತಿ ಹೆಚ್ಚುತ್ತೆ. ಏನು? ವರ್ಷ, ಚಾರ್ಲಿ, ಗೋವಾ. ಜೈ ಸಚ್ಚಿದಾನಂದ್. ಹೇಳಿ. ಪೂಜ್ಯಶ್ರೀ, ನಿಮಗೆ ಕೋಟಿ ಕೋಟಿ ಪ್ರಣಾಮ. ಆ ಪೂಜ್ಯಶ್ರೀ, ನಾನು ನಿರ್ಮರವರ ಸತ್ಸಂಗದಲ್ಲಿ ಕೇಳಿದ್ದೆ, ಅದು ಟೇಪ್ ರೆಕಾರ್ಡ್ ಏನಿರುತ್ತೋ ನಾವು ದಿನಾಲು ಅದರಲ್ಲಿ ಮಾತನಾಡ್ತೇವೋ ಮತ್ತು ವ್ಯವಹಾರ ಮಾಡ್ತೇವೆ, ಕರ್ಮ ಮಾಡ್ತೇವೆ. ನಾವು ಮಾತಾಡೋದು, ನಮ್ಮ ಕರ್ಮ ಮಾಡುವುದು ಅದು ಆಲ್ರೆಡಿ ಲಿಖಿತ ಇರ್ತದಾ? ಲಿಖಿತವಂದ್ರೆ ಏನು? ಕಾಸಸ್ ಹಾಕಿಬಿಟ್ಟಿದ್ದೇವೆ, ಸಂಯೋಗ ಕೂಡಿ ಇಫೆಕ್ಟ್ ಬಂದ್ಬಿಡುತ್ತೆ. ಇಫೆಕ್ಟ್ ಅಂದ್ರೆ ಡಿಸ್ಚಾರ್ಜ್ ಕರ್ಮ. ಅದು ನಾವೇನು ಮಾತಾಡ್ತೇವೋ ಅದು ಆಲ್ರೆಡಿ ನಾವು ನಮ್ಮ ಪರವಾಗಿ ಹೇಳುವುದಲ್ಲಲ್ಲ. ಆಕ್ಚುಲಿ ಕಾಸಸ್ ಹಾಕಿಬಿಟ್ಟಿದ್ದೇವೆ, ಕಾಸಸ್ನಲ್ಲಿ ಡಿಟೇಲ್ ಇರುವುದಿಲ್ಲ ಅಂತ ಭಾವನೆ ಇರುತ್ತೆ. ನನ್ಗೆ ಯಾರಾದರೂ ಅವಮಾನ ಮಾಡಿದ್ರೆ ನಾನ್ ಬೈತೀನಿ, ಸರಿಯಾಗ್ಬಿಡ್ತಾರೆ ಅಂತ ಭಾವನೆ ಇತ್ತು. ಯಾರಾದರೂ ಅವಮಾನ ಮಾಡಿದ್ರೆ ನಮ್ಮ ರೆಕಾರ್ಡ್ ಶುರು ಆಗುತ್ತೆ. 2-4 ಮಾತು ಅವರಿಗೆ ಹೇಳ್ತೇವೆ, ಅವರಿಗೆ ಎಷ್ಟು ಅವಮಾನ ಮಾಡಿಬಿಡ್ತೇವೆ, ಇನ್ನೊಮ್ಮೆ ಅವರು ನಮ್ಮೊಂದಿಗೆ ಮಾತೂ ಆಡ್ಲಿಕ್ಕಿಲ್ಲ. ಅಂದ್ರೆ ಆ ಕಾಸಸ್ ಹಾಕಿದ್ದೆವು. ಕೆಲವರು ಇಂಥ ಕಾಸಸ್ ಹಾಕ್ತಾರೆ ಅಂದ್ರೆ ಎಷ್ಟೇ ಪ್ರಶ್ನೆ ಕೇಳಿದ್ರೂ ಕೂಡ ಅದಕ್ಕೆ ಸಮಾಧಾನವೇ ಸಿಗ್ಬೇಕು. ಯಾರಿಗೂ ದುಃಖವಾಗಬಾರ್ದು, ಸಮಾಧಾನ ಸಿಗ್ಬೇಕು ಅಂದ್ರೆ ಅಂತಹ ವಾಣಿಯೇ ಹೊರಬರುತ್ತೆ. ಅಂದ್ರೆ ಈ ನಮ್ಮ ಭಾವನೆ ಅದು ಕಾಸಸ್ ಪೂರ್ವಜನ್ಮದಲ್ಲಿ ಹಾಕಿದ್ದೆವು, ಮತ್ತೆ ಈ ಲೈಫ್ನಲ್ಲಿ ಸಂಯೋಗ ಕೂಡಿ ಇಫೆಕ್ಟ್ ಬಂದ್ಬಿಡುತ್ತೆ. ನಿರುಮ ಹೇಳ್ತಿದ್ರು, ಅದು ನೋಡಿ ಎದುರಿದ್ದ ಪರ್ಸನ್, ಅದು ಅವನ ಮಾತು ಅದು ಟೇಪ್ ರೆಕಾರ್ಡ್ ಆಗಿದ್ದೆ ಅಂತ ಹೇಳ್ತಿದ್ರು. ಅದು ಸರಿಯಾಗಿದೆ. ಅದ್ರ ಅರ್ಥ ಟೇಪ್ ರೆಕಾರ್ಡರ್ ಅಂದ್ರೆ ಆತ್ಮ ಹೇಳುವುದಿಲ್ಲ, ತುಂಬಿದ ಸಾಮಗ್ರಿ ಹೊರಬರುತ್ತೆ. ಹಾ, ನಮ್ಗಾಗಿ ಶುದ್ಧಾತ್ಮಕ್ಕಾಗಿ ಹೇಳುವುದಿಲ್ಲ. ವರ್ಷಳಿಗೆ ಹೇಳ್ತಾರೆ ಅಂದ್ರೆ ಇಬ್ಬರ ಲೆಕ್ಕ ಪೂರ್ತಿಯಾಯ್ತು, ಕರ್ಮ ಪೂರ್ತಿಯಾಗಿ ಬಿಡುಗಡೆಯಾಗತ್ತೆ. ಅದು ನಾವು ಕಾರ್ಯ ಮಾಡ್ತೇವೆ. ನಾವು ಕರ್ತಾ ನೋಡ್ಬಾರ್ದು ಇದು ಯಾಕೆ ಹೀಗೆ ಹೇಳುತ್ತೆ ಅಂತ. ಶುದ್ಧಾತ್ಮ ಹೇಳುವುದೂ ಸಾಧ್ಯವಿಲ್ಲ, ಟೇಪ್ ರೆಕಾರ್ಡರ್ ಹೇಳುತ್ತೆ, ತುಂಬಿದ ಸಾಮಗ್ರಿ ಹೊರಬರುತ್ತೆ. ಅದೇನು ಕರ್ಮ ಮಾಡ್ತೇವಲ್ಲ ಅದು ಆಲ್ರೆಡಿ ಡಿಸ್ಚಾರ್ಜ್ ಆಗಿದೆ. ಪ್ರಕೃತಿಯ ತುಂಬಿದ ಸಾಮಗ್ರಿ ಹೊರಬರುತ್ತೆ. ಶುದ್ಧಾತ್ಮ ಡಿಸ್ಚಾರ್ಜ್ ಕರ್ಮ. ಅದು ಶುದ್ಧಾತ್ಮ ಬೇರೆ, ಅಜ್ಞಾನದಿಂದ ಯಾವ ಕಾಸಸ್ ಹಾಕಿದ್ದೆವು ಅದರ ಇಫೆಕ್ಟ್ ಇವತ್ತು ಸಿಗುತ್ತೆ.
ಮತ್ತೆ ಇಫೆಕ್ಟ್, ನಮ್ಮ ಕಾಸಸ್ನ ನಮ್ಗೆ ಇಫೆಕ್ಟ್ ಸಿಗುತ್ತೆ, ಅವನ ಕಾಸಸ್ನ ಅವನಿಗೆ ಇಫೆಕ್ಟ್. ಆದ್ರೆ ಇಫೆಕ್ಟ್ ಎದುರು ಬದುರು ಲೆಕ್ಕಾಚಾರದ್ದು ಅದು. ಅಂದ್ರೆ ವ್ಯವಹಾರದಲ್ಲಿ ಒಂದಿನ್ನೊಂದು ಜೊತೆಗೆ ಬರುತ್ತೆ, ಮತ್ತು ಇವ ಏನಾದ್ರೂ ಹೇಳ್ತಾನೆ ಅವನಿಗೆ ದುಃಖವಾಗತ್ತೆ, ಲೆಕ್ಕಾಚಾರ ಪೂರ್ತಿ ಆಗತ್ತೆ. ಅಂತ ವ್ಯವಹಾರ ಅದು. ಎರಡೂ ಡಿಸ್ಚಾರ್ಜ್ನಲ್ಲಿದೆ, ನಮ್ಮ ವ್ಯವಹಾರ ಅವನ ವ್ಯವಹಾರ. ಆ ಡಿಸ್ಚಾರ್ಜ್ ಕರ್ಮ ಅಂದ್ರೆ ಅದರ ಅರ್ಥ ಏನು? ವಿಸ್ತಾರವಾಗಿ ತಿಳಿಸಿ ಹೇಳಿ. ಅದು ಅಂದ್ರೆ ಕಾಸಸ್ ಹಾಕಿಬಿಟ್ಟಿದ್ದೇವೆ, ಈಗ ಇಫೆಕ್ಟ್ ನಲ್ಲಿ ಬಂತು. ಅಂದ್ರೆ ಗೋಧಿಯ ಬೀಜ ಹಾಕಿದ್ರೆ ಗೋಧಿಯ ಬೆಳೆ ಆಗುತ್ತೆ, ಮತ್ತೆ ಮಾವಿನ ಬೀಜ ಹಾಕಿದ್ರೆ ಮಾವಿನ ಫಲ ಸಿಗುತ್ತೆ. ಇಲ್ಲಿ ಗೋಧಿಯ ಬೀಜ ಹಾಕಿ ಮಾವು ಯಾಕೆ ಸಿಕ್ಕಿಲ್ಲ ಅಂತ, ನೀವು ಬಿತ್ತಿದ್ದೇನು ಅದೇ ಫಲ ಸಿಗುತ್ತೆ ನಿಮ್ಗೆ. ಹೇಗೆ ಬೆಳೆ ಬರುತ್ತೆ ಅಂಥದ್ದನ್ನು ನೀವು ಯೋಚಿಸ್ಬೇಕು. ಅಂದ್ರೆ ಅದು ಕೆಟ್ಟ ಶಬ್ದ ಹೊರಬಂತು ಅಂತ ಬೀಜ ಬಿತ್ತಿದ್ದೀರಿ, ಹೀಗೆ ವ್ಯವಹಾರ ಆದ್ರೆ ಇಂಥ ಬೀಜ ಬಿತ್ತಿದ್ದೀರಿ. ಯಾವ ರೀತಿಯ ವ್ಯವಹಾರ ಇರುತ್ತೆ ಆ ಬೀಜ ನೀವು ಬಿತ್ತಿದ್ದೀರಿ, ಅದರ ಫಲ ಈಗ ಸಿಗುತ್ತೆ. ಬೆಳೆಯಲ್ಲಿ ಯಾರೂ ತಪ್ಪು ಮಾಡಿರ್ಲಿಕ್ಕಿಲ್ಲ, ಕರ್ತ ಅಲ್ಲ. ಡಿಸ್ಚಾರ್ಜ್ ಅಂದ್ರೆ ರಿಸಲ್ಟ್. ಪರೀಕ್ಷೆ ರಿಸಲ್ಟ್ ಬಂದ್ಬಿಡ್ತು ಅಂದ್ರೆ ಆ ದಿನ 75% ಬಂತು ಅಂದ್ರೆ ಟೀಚರ್ನ ದೋಷವೋ ಬರೆದವನು ಏನ್ ಬರ್ದಿದ್ದಾನೆ ಅದರ ಫಲ ಸಿಕ್ಕಿದೆ. ಅಂದ್ರೆ ಏನ್ ಬರ್ದಿದ್ದೀರಿ ಅದು ಕಾಸಸ್, ಅದು ಇಫೆಕ್ಟ್. ಇಫೆಕ್ಟ್ನಲ್ಲಿ ಯಾರ ತಪ್ಪೂ ಇಲ್ಲ. ಹೊಸ ಪರೀಕ್ಷೆ ಸುಧಾರಿಸಿ, ಅಷ್ಟು ಮನುಷ್ಯನ ಪುರುಷಾರ್ಥ ಅದು. ಮತ್ತು ಪೂಜ್ಯಶ್ರೀ, ನಾವು ಲೇಡೀಸ್ ಅವರಿಗೆ ಒಂದು ಇಂಥ ಸ್ವಭಾವ ಇರುತ್ತೆ, ನಾವು ಹೆಚ್ಚಾಗಿ ಬೇರೆಯವರನ್ನು ನಿಂದೆ ಮಾಡೋದ್ರಲ್ಲೇ ಹೆಚ್ಚು ಇಂಟ್ರೆಸ್ಟ್ ತಗೋತೀವಿ, ಬೇರೆಯವರ ದೋಷ ಕಾಣೋದ್ರಲ್ಲೇ ನಾವು ಇಂಟ್ರೆಸ್ಟ್ ತಗೋತೀವಿ, ದೋಷ ಕೂಡ ನೋಡ್ತೇವೆ ಮತ್ತು ನಿಂದೆ ಕೂಡ ಮಾಡ್ತೇವೆ. ಇದರಿಂದ ನಮ್ಮ ಯಾವ ಕರ್ಮ ಬೆಳೆಯುತ್ತೆ? ದುಃಖಿ ಆಗೋದು. ಬೇರೆಯವರನ್ನ ನಿಂದೆ ಮಾಡಿದ್ರೆ ನಿಮ್ಮನ್ನು ನಿಂದೆ ಮಾಡ್ತಾರೆ. ಇತರರಿಗೆ ಕಷ್ಟ ಕೊಡುವುದನ್ನು ಯೋಚಿಸಿದ್ರೆ ನಿಮ್ಗೆ ಕಷ್ಟ ಸಿಗುತ್ತೆ. ಇನ್ನೊಬ್ಬರ ವಸ್ತುವನ್ನು ಕಳ್ಳತನ ಮಾಡೋ ಇಚ್ಛೆ ಮಾಡಿದ್ರೆ ನಿಮ್ಮಲ್ಲಿ ಕಳ್ಳತನವಾಗುತ್ತೆ. ಇತರರಿಗೆ ನೀವು ದಾನ ಮಾಡಿದ್ರೆ ನಿಮ್ಗೆ ಲಕ್ಷ್ಮಿ ಸಿಕ್ಕಿಬಿಡುತ್ತೆ. ಹೇಗೆ ಭಾವನೆ ಇರುತ್ತೆ ನಿಮ್ದು, ಅದು ಸ್ವತಃರಿಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮನ್ನು ನಿಂದೆ ಮಾಡ್ತಾ ಹೋಗ್ತಾರೆ. ನಿಂದೆ ಮಾಡೋದ್ರಿಂದ ಯಾರಿಗೂ ದುಃಖ ಕೊಡಬಾರ್ದು, ಯಾರಿಗೂ ಕೆಟ್ಟದು ಬಯಸಬಾರ್ದು. ಶಬ್ದ ಹೊರಬಂದ್ರೂ ಪ್ರತಿಕ್ರಮಣ ಮಾಡಿ. ನಮ್ಗೇನು ಅಧಿಕಾರವಿದೆ ಇನ್ನೊಬ್ಬರ ದೋಷ ನೋಡ್ಲು, ಇನ್ನೊಬ್ಬರ ನೆಗೆಟಿವ್ ಇನ್ನೊಬ್ಬರಿಗೆ ಹೇಳುವುದು? ಅದು ದೋಷ ನೋಡ್ತೇವಲ್ಲ, ಅದು ನೋಡ್ಬಾರ್ದಂತ ಎನಿಸ್ತೇವೆ, ಆದ್ರೂ ಕೂಡ ಆಗಿ ಹೋಗುತ್ತೆ. ಹಾ, ಅದು ಕೂಡ ಪಾಪವೇ, ಅದು ದೋಷ ನೋಡುವುದು. ಅವನು ಹಾಗೆ ಅವಳು ತುಂಬಾ ಹೀಗೆ ದೋಷ ಅಂತ. ಅದು. ಅದುವೇ ತಪ್ಪಲ್ಲ. ಆ ಆತ್ಮವನ್ನು ನಾವು ತಪ್ಪಿತಸ್ಥ ಅಂತ ನೋಡ್ತೇವೆ. ಕತ್ತೆ ತಿರಸ್ಕಾರ ಮಾಡಿದ್ರೂ ಒಂದು ಅವತಾರ ಕತ್ತೆ ಆಗ್ತೀರಿ ನೀವು. ಮನುಷ್ಯನ ತಿರಸ್ಕಾರ ಮಾಡಿದ್ರೆ ಎಷ್ಟು ಅಧೋಗತಿ ಸಿಗುತ್ತೆ ನಮ್ಗೆ. ಮತ್ತೆ ಎರಡು ಫಲ ಸಿಗುತ್ತೆ. ಆ ಮನುಷ್ಯನಿಗೆ ಗೊತ್ತಿದ್ರೆ ವೈರ ಕಟ್ಕೋತಾನೆ ಅವನು, ಮತ್ತೆ ನಾವು ಅವರ ಬಗ್ಗೆ ಕೆಟ್ಟದ್ದು ಯೋಚಿಸಿದ್ರೆ ನಮ್ಗೆ ದುಃಖ ಸಿಗುತ್ತೆ. ಡಬಲ್ ಫಲ ಬರುತ್ತೆ. ತಯಾರಾಗಿರಿ ನೀವು. ಪೂಜ್ಯಶ್ರೀ, ನಾನು ಪ್ರತಿಕ್ರಮಣ ಮಾಡಿದ್ರೆ ನಿಮ್ಮ ತಪ್ಪು ತೊಳೆಯಲಾಗತ್ತೆ. ಇನ್ನೊಂದು ಜನ್ಮದಲ್ಲಿ ಜವಾಬ್ದಾರಿ ಇರುವುದಿಲ್ಲ. ಪೂಜ್ಯಶ್ರೀ, ನಾನು ಚಿಕ್ಕದಿಂದಲೂ ತುಂಬಾ ಟೆನ್ಷನ್ ಮತ್ತು ಪ್ರೆಷರ್ನಲ್ಲೇ ಇರ್ತಿದ್ದೆ. ಆದ್ರೆ 4-5 ವರ್ಷಗಳಿಂದ ನಿಮ್ಮ ಮತ್ತು ನಿರ್ಮಾರವರ ಸತ್ಸಂಗ ಕೇಳಿ ನನಗೆ ಎಷ್ಟು ಶಕ್ತಿ ಬರುತ್ತೆ ಅಂದ್ರೆ, ನಾನು ಪ್ರತಿ ಸಂಕಟದಿಂದ ಮುಂದೆ ಹೋಗ್ತೀನಿ ಮತ್ತು ನಿವಾರಿಸ್ತೀನಿ ಮತ್ತು ಮುಂದೆ ಹೋಗ್ತೀನಿ. ಪೂಜ್ಯಶ್ರೀ, ನನಗೆ ಒಂದೇ ಟೆನ್ಷನ್ ಇದೆ, ಅದಂದ್ರೆ ಪೂಜ್ಯಶ್ರೀ, ಅದಕ್ಕಾಗಿ ನಾನು ಯಾವಾಗ್ಲೂ ದುಃಖದಲ್ಲಿರ್ತೀನಿ. ನೋಡಿ, ಇದು ಒಮ್ಮೆ ತುಂಬಾ ಆನಂದವಾಗಿರ್ತೀರಿ, ಇನ್ನೊಮ್ಮೆ ತುಂಬಾ ದುಃಖಿ ಆಗ್ತೀರಿ. ಅಂದ್ರೆ ಇದು ನಿಜವಾದ ತಿಳುವಳಿಕೆ ಅಲ್ಲ, ಅದು ಎಲ್ಲ ಗಡ್ಬಡಿ ಆಗ್ಬಿಡುತ್ತೆ. ಇಲ್ಲ ಪೂಜ್ಯಶ್ರೀ, ಆ ಅದು ಪ್ರಕೃತಿಯಲ್ಲಿ ಬರುತ್ತೆ, ದುಃಖ ಬರುತ್ತೆ, ಸುಖ ಬರುತ್ತೆ, ಪರಿಸ್ಥಿತಿಯಲ್ಲಿ ಬರುತ್ತೆ. ನಾವು ಜ್ಞಾನದಲ್ಲಿ ಇದ್ಕೊಂಡು ಸಂಭಾವದಿಂದ ಹೊರತೆಗಿಬೇಕು. ಪೂಜ್ಯಶ್ರೀ, ನನಗೆ 2 ಸಹೋದರರಿದ್ದಾರೆ, ದೊಡ್ಡ ಮತ್ತು ಚಿಕ್ಕ ಸಹೋದರರಿದ್ದಾರೆ. ಪ್ರಾಯದಲ್ಲೂ ದೊಡ್ಡವರಿದ್ದಾರೆ. ಅವರು ಕೆಟ್ಟ ದಿಶೆಯಲ್ಲೂ ಇಲ್ಲ, ಕೆಟ್ಟ ಸಂಗತಿದಲ್ಲೂ ಇಲ್ಲ. ಸಿಗರೇಟ್ ಡ್ರಿಂಕ್ ತಗೋತಾರೆ. ಆದ್ರೆ ನಮ್ಗೆ ಮಮ್ಮಿ ಡ್ಯಾಡಿ ಇಲ್ಲ. ನಾನು ತುಂಬಾ ಟೆನ್ಷನ್ ಅಲ್ಲಿ ಇರ್ತೀನಿ. ಅವ್ರಿಗೆ ಇಷ್ಟು ಪ್ರೀತಿಯಿಂದ ಹೇಳ್ತೀನಿ, ಸಮಜಾಯಿಸ್ತೀನಿ, ಕೆಲವೊಮ್ಮೆ ಬೈತೀನಿ ಕೂಡ. ಆದ್ರೆ ಅವರು ಕೇಳುವುದೇ ಇಲ್ಲ. ಎಷ್ಟು ಹೇಳಿದ್ರು ಸುಧಾರಿಸುವುದಿಲ್ಲ. ಅದಕ್ಕಾಗಿ ನನಗೆ ತುಂಬಾ ಟೆನ್ಷನ್ ಆಗುತ್ತೆ. ನಾನ್ ನಿಮ್ಮಲ್ಲಿ ಭಿನ್ನತಿ ಮಾಡ್ತೀನಿ, ಅವರು ಸುಧಾರಿಸ್ಲಿ ಅಂತ. ಅವರನ್ನು ಸತ್ಸಂಗಕ್ಕೆ ಕರ್ಕೊಂಡು ಬನ್ನಿ. ಇಲ್ಲ, ಎಲ್ಲಿ? ಇಲ್ದಿದ್ರೆ ಪ್ರಾರ್ಥನೆ ಮಾಡಿ ಅವರ ಶುದ್ಧಾತ್ಮಕ್ಕೆ, ಅವರ ಕೂಸಂಗದಿಂದ ಹೊರಬರ್ಬೇಕು, ವ್ಯಸನದಿಂದ ಹೊರಬರ್ಬೇಕು, ಸನ್ಮಾರ್ಗದಲ್ಲಿ ಹೋಗ್ಬೇಕು, ಸದ್ಬುದ್ಧಿ ಬರ್ಲಿ. ಮತ್ತೆ ಬಾಯಿಂದ ಬೈಯುವುದು ಹೇಳುವುದು ಏನೂ ಪ್ರಯೋಜನವಿಲ್ಲ. ಅವರ ಕೂಸಂಗ ಹೋದ್ರೆ ವ್ಯಸನ ಹೊರಟೋಗುತ್ತೆ. ಅಂದ್ರೆ ಭಾವನೆ ಮಾಡಿ ಮತ್ತೆ ಪ್ರೀತಿಯಿಂದ ಅವನಿಗೆ ವ್ಯವಹಾರ, ಊಟ ತಿಂಡಿ ಎಲ್ಲ ಕೊಡ್ಬೇಕು. ಆದ್ರೆ ಒಳಗಿಂದ ಪ್ರಾರ್ಥನೆ ಮಾಡಿ ಮತ್ತೆ ಬೈಯುವುದನ್ನ ನೀವು ನಿಲ್ಲಿಸ್ಬಿಡಿ. ಅವನ ಕೂಸಂಗ ಹೊರಟು ಹೋದ್ರೇನೆ ದುಃಖದಿಂದ ಹೊರಬರ್ಬೋದು. ಶಮಿಕಾ ಚೌಗುಲೆ, ಬೆಳಗಾಂ. ನೀವು ನಿಮ್ಮ ಇಂಜಿನಿಯರಿಂಗ್ನ ಸ್ಟಡಿ ಹೇಗೆ ಮಾಡ್ತಿದ್ರಿ? ಹೇಗೆ ಮಾಡ್ತಿದ್ದೆ ಅಂದ್ರೆ, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ, ಆದರೆ ಶುದ್ಧಾತ್ಮದಲ್ಲಿ ಇರ್ತಿದ್ದೆ. ಫೈಲನ್ನು ಸಂಭಾವದಿಂದ ಹೊರತೆಗಿಬೇಕು, ದಾದಾಜಿಯವರ ಆಜ್ಞೆಯಾಗಿತ್ತು. ಮತ್ತೆ ದೀಪಕ್ನಿಗೆ ಹೇಳಬೇಕು, 5 ನಿಮಿಷ ದಾದಾ ಭಗವಾನ್ರ ಜೈ ಜಯಕಾರ ಹೇಳು.
ಮತ್ತೆ ಇದೂ ಹೇಳ್ತಿದ್ದೆ, ನಾನು ಅನಂತ ಜ್ಞಾನಿಯಾಗಿದ್ದೇನೆ, ಅನಂತ ದರ್ಶನದವನು, ಅನಂತ ಸುಖದವನು. ದಾದಾಜಿಯವರನ್ನು ನೆನಪಿಸಿಕೊಂಡು ಶಕ್ತಿ ಬೇಡಿ ಓದ್ತಿದ್ದೆ ನಾನು. ಪರ್ಸೆಂಟೇಜ್ ಹೆಚ್ಚಾಯಿತು, 20% ಹೆಚ್ಚಾಗಿತ್ತು. ಅಂದ್ರೆ ನಿಮ್ಗೆಲ್ಲ ನೆನಪಿರ್ತಿತ್ತ ಏನೆಲ್ಲ ಓದಿದ್ದೆಲ್ಲ? ದಾದಾಜಿಯವರು ನೆನಪಿಸಿಕೊಂಡು ಶಕ್ತಿ ಬೇಡ್ಕೊಂಡು ಆಮೇಲೆ ಓದು ಮಾಡಬೇಕು. ಆಗ ತನ್ನಷ್ಟಕ್ಕೆ ಒಳ್ಳೆ ರಿಸಲ್ಟ್ ಬಂದಿತು. ಜೈ ಸಚ್ಚಿದಾನಂದ. ನೀವು ಮಾಡಬಹುದು. ಥ್ಯಾಂಕ್ ಯು. ಪ್ರಕಾಶ್ ಪಾಟೀಲ್, ಪುಣೆ. ಆ ಅಭಯದಾನದ ಬಗ್ಗೆ ವಿಸ್ತೃತವಾಗಿ ಟಿಪ್ಪಣಿ ಬೇಕಾಗಿತ್ತು. ಅಭಯದಾನ ಅಂದ್ರೆ ಭಯ. ಭಯ ಶಬ್ದ ಕೇಳಿದ್ದೀರಾ? ಭಯ ಅಂದ್ರೆ ಇನ್ನೊಬ್ಬರಿಗೆ ಫಿಯರ್ ಉತ್ಪನ್ನವಾಗುತ್ತೆ, ಹೆದರಿ ಬಿಡ್ತೀರಿ, ಅದು ಭಯ. ಮತ್ತೆ ಅಭಯ ಅಂದ್ರೆ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪ್ರಾಣಿ ಕೂಡ ನಮ್ಮಿಂದ ಭಯಭೀತವಾಗಬಾರ್ದು, ಅದನ್ನು ಅಭಯದಾನ ಅಂತ ಹೇಳ್ತೇವೆ. ಹೀಗೆ ಎಲ್ಲಿವರೆಗೆ ನಮ್ಮ ಅಹಂಕಾರವಿದೆ, ಬುದ್ಧಿ ಇದೆ, ನಮ್ಮ ಅಹಂಕಾರ ಬುದ್ಧಿಯಿಂದ ಇತರರಿಗೆ ಭಯ ಉತ್ಪನ್ನವಾಗಿಬಿಡುತ್ತೆ. ಎಷ್ಟು ನಮ್ಮ ಅಹಂಕಾರ ಬುದ್ಧಿ ಮುಗಿತಾ ಹೋಗುತ್ತೆ, ನಾವು ಆತ್ಮಜ್ಞಾನದಲ್ಲಿ ಸಂಪೂರ್ಣ ಬಂದಾಗ ನಮ್ಮ ಹಾಜರಿಯಿಂದ ಕೂಡ ಇನ್ನೊಬ್ಬರಿಗೆ ಭಯ ಉತ್ಪನ್ನವಾಗುವುದಿಲ್ಲ. ನಿರ್ಭಯತೆ ಅವನಿಗೆ ಅನುಭವದಲ್ಲಿ ಬರುತ್ತೆ. ಜಯ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ಪೂಜ್ಯ ದೀಪಕಣ್ಣ, ಜಯ ಸಚ್ಚಿದಾನಂದ. ಹೇಳಿ. ನನ್ನ ಪ್ರಶ್ನೆ ಏನಂದ್ರೆ, ವಾಟ್ ಈಸ್ ಯುವರ್ ಅಲ್ಟಿಮೇಟ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ರಿಯಲೈಸೇಷನ್? ನಿಮ್ಮ ಹೆಸರು ಶಶಾಂಕ್, ಡೆಲ್ಲಿ. ಅಂದ್ರೆ ನನ್ನ ಗೋಲ್ ಏನು ಅದನ್ನು ಕೇಳ ಬಯಸ್ತೀರಾ? ನನ್ನ ಧ್ಯೇಯ ಏನು, ಹೇಗೆ ನಾನು ಪ್ರಾಪ್ತಿಪಡಿಸಬೇಕು ಅದನ್ನು ನೀವು ಕೇಳ ಬಯಸ್ತೀರಾ? ಹೌದು. ನನ್ನ ಧ್ಯೇಯವಂದ್ರೆ ಇಷ್ಟೇ, ಒಂದೊಂದು ಲೆಕ್ಕಾಚಾರ ಇಲ್ಲಿದು ಪೂರ್ತಿ ಮಾಡಿ ಸಿಮಂದರ್ ಸ್ವಾಮಿಯ ಶರಣಕ್ಕೆ ಹೋಗ್ಬೇಕು. ನಾವು ಈ ಭರತ ಕ್ಷೇತ್ರದ ಲೆಕ್ಕಾಚಾರ ಪೂರ್ತಿ ಮಾಡಿಕೊಂಡು ಮೋಕ್ಷಗತಿ ಪಡೀಬೇಕು. ಇಲ್ಲಿಯ ಬಯಕೆ, ದ್ವೇಷ, ಮೋಹ ಎಲ್ಲ ಲೆಕ್ಕಾಚಾರ ಪೂರ್ತಿಗೊಳಿಸಬೇಕು. ಮತ್ತೆ ಎಲ್ಲಿವರೆಗೆ ಈ ದೇಹದಲ್ಲಿ ಇರ್ತೀರಿ ಅಲ್ಲಿ ತನಕ ದಾದಾ ಭಗವಂತರ ಕೆಲಸ ಮನಸ್ಸಿಂದ ಸಿನ್ಸಿಯರ್ಲಿ ಪೂರ್ತಿ ಮಾಡ್ತಾ ಇರಬೇಕು. ದಾದಾ ಭಗವಾನ್ರ ಜಗತ್ ಕಲ್ಯಾಣದ ಪ್ರೋಗ್ರಾಂನಲ್ಲಿ ಸೇವೆ ಮಾಡ್ತಾ ಇರಬೇಕು. ಮತ್ತೆ ನಮ್ಮ ಧ್ಯೇಯವೂ ಇದೇ ಆಗಿರ್ಬೇಕು. ಅಂದ್ರೆ ನಿಮ್ಗೇನ್ ಬೇಕು ಆ ಧ್ಯೇಯವನ್ನು ಹಿಡ್ಕೊಳ್ಳಿ. ಈ ಧ್ಯೇಯ ಹೀಗಿದೆ ಅಂದ್ರೆ ಸ್ವತರ ಕಲ್ಯಾಣವೂ ಆಗುತ್ತೆ, ಮತ್ತೆ ಇನ್ನೊಬ್ಬರ ಕಲ್ಯಾಣವೂ ಆಗುತ್ತೆ. ಈ ಸಂಸಾರದ ಧ್ಯೇಯ ಏನು ಧ್ಯೇಯ ಅಂತ ಹೇಳೋಕ್ಕಾಗಲ್ಲ. ನಿಜವಾದ ಧ್ಯೇಯ ಅಂದ್ರೆ ಸ್ವತಃ ಆತ್ಮ ಏನಿದೆ, ಆತ್ಮ ಸ್ವರೂಪದ ಸ್ಪಷ್ಟ ಅನುಭವದವರೆಗೆ ತಲುಪುವುದು, ಅದು ಮುಖ್ಯ ಧ್ಯೇಯ. ಮತ್ತೆ ಮನವಚನ ಕಾಯ ಯಾವುದರಿಂದ ನಾವು ಜ್ಞಾನ ಮಾಡಿದೆವು, ಉಪಕಾರ ಮಾಡಿದೆವು, ಅನಂತ ಅವತಾರದಿಂದ ಆತ್ಮಜ್ಞಾನ ಪ್ರಾಪ್ತಿಯಾಗಿರಲಿಲ್ಲ, ಅವರ ಕೃಪೆಯಿಂದ ಆಗ್ಬಿಟ್ಟಿತು. ಹಾಗಾಗಿ ನಮ್ಮ ಮನವಚನ ಕಾಯಿಯಿಂದ ಅವರಿಗೆ ಸಮರ್ಪಿತರಾಗಿದ್ದೇವೆ. ಅಂದ್ರೆ ಅವರ ಜಗತ್ ಕಲ್ಯಾಣದ ಕಾರ್ಯದಲ್ಲಿ ಸಮರ್ಪಿತರಾಗುವುದು, ಅದುವೇ ಬಾಕಿ ಉಳಿಯುತ್ತೆ. ಮತ್ತು ಜ್ಞಾನವಿಧಿಯ ನಂತರ 5 ಆಜ್ಞೆಯಲ್ಲಿ ಇರೋದ್ರಿಂದ ಇದನ್ನು ಪೂರ್ತಿ ಮಾಡಬಹುದು. ಜ್ಞಾನವಿಧಿಯಲ್ಲಿ 5 ಆಜ್ಞೆಯಲ್ಲಿ ಇರೋದ್ರಿಂದ ಇದು ಪೂರ್ತಿ. ಖಂಡಿತ 5 ಆಜ್ಞೆಯಲ್ಲಿ ಖಂಡಿತ ಇರಬೇಕು. ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಬೇಕು. 5 ಆಜ್ಞೆಯಲ್ಲಿ ಇರಿ, ಪ್ರತ್ಯಕ್ಷ ಸತ್ಸಂಗದಲ್ಲಿ ಖಂಡಿತ ಬನ್ನಿ, ಮತ್ತೆ ಸ್ವಲ್ಪ ಸೇವೆಯಲ್ಲಿಯೂ ಇನ್ವಾಲ್ವ್ ಆಗಿ. ಯಾಕೆಂದ್ರೆ ಇದು ಮನವಚನ ಕಾಯೆ, ಅದು ಸಂಸಾರದಲ್ಲಿ ವೈಫ್ಗಾಗಿ, ಮಕ್ಕಳಿಗಾಗಿ, ನೌಕರಿಗಾಗಿ, ಮಾಲೀಕನಿಗಾಗಿ, ಮತ್ತೆ ಊಟ ತಿಂಡಿಯಲ್ಲಿ ಎಲ್ಲ ಮುಗ್ದು ಹೋಗುತ್ತೆ. ಇನ್ನೊಬ್ಬರ ಕೆಲಸಕ್ಕೆ ಬರುವುದಂದ್ರೆ ದಾದಾ ಭಗವಾನ್ರ ಜಗತ್ ಕಲ್ಯಾಣದ ಪ್ರಾಜೆಕ್ಟ್ನಲ್ಲಿ ಸೇವೆ ಮಾಡಲು ಶುರು ಮಾಡಿ. ನಮಗೂ ಸಂತೋಷವಾಗುತ್ತೆ. ಈ ಮನವಚನ ಕಾಯೆ ಸೇವೆಯ ಪ್ರಾಜೆಕ್ಟ್ನಲ್ಲಿದೆ, ನಾನು 5 ಆಜ್ಞೆಯಲ್ಲಿ ಇದ್ಕೊಂಡು ಆತ್ಮಜಾಗ್ರತೆಯಲ್ಲಿ ಇರ್ತೇನೆ. ಜಯ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ವರುಣ್ ಮೇಘ್ಲಾನಿ, ಪುಣೆ. ಒಮ್ಮೊಮ್ಮೆ ನನ್ನೊಳಗಿಂದ ಇಂತಹ ಭಾವನೆ ಬರುತ್ತೆ, ನನಗೆ ಕೊಟ್ಟ ಕಾರ್ಯ ಅದನ್ನು ನಾನು ಸರಿಯಾಗಿ ಮಾಡಬೇಕು ಅಂತ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಆಮೇಲೆ ಬಾಸ್ ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲರ ಎದುರಲ್ಲಿ, ಆಗ ಸ್ವಲ್ಪ ಒಳ್ಳೇದನ್ನಿಸುತ್ತೆ. ಆದ್ರೆ ಜೊತೆಯಲ್ಲಿ ಹೆದರಿಕೆನೂ ಆಗುತ್ತೆ, ಜನರಿಗೆ ನನ್ನ ಬಗ್ಗೆ ಜಲಸಿ ಆಗ್ಬೋದು ಅಂತ. ಇಲ್ಲ, ಹೆದರುವ ಅಗತ್ಯವಿಲ್ಲ. ನೀವು ಒಳ್ಳೇದಾಗಿ ಕೆಲಸ ಮಾಡಿ, ಆದ್ರೆ ಕಂಪ್ಯಾರಿಸನ್ ಮಾಡಬೇಡಿ. ನೋಡಿ, ನಾನು ಎಷ್ಟು ಒಳ್ಳೆ ಕೆಲಸ ಮಾಡ್ತೇನೆ, ಇವರೇನು ಮಾಡೋದೇ ಇಲ್ಲ, ಅವರು ಕೆಲಸ ಕಳ್ಳರು, ಹಾನಿ ಮಾಡ್ತಾರೆ, ಕಂಪನಿಯ ಲಾಭ ತಗೋತಾರೆ, ಹಾಗೆ ಯೋಚಿಸಬೇಡಿ. ಎಲ್ರೂ ಅವರವರ ಕೆಪಾಸಿಟಿಯಂತೆ ಕಂಪನಿಯ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಆ ಹೊಣೆಗಾರಿಕೆ ಮಾಲೀಕರು ನೋಡ್ತಾರೆ, ಎಲ್ರಿಗೂ ಸಂಬಳ ಕೊಡ್ತಾರೆ, ಮತ್ತೆ ಕೆಲಸ ತಗೋತಾರೆ. ನಾವು ಕಂಪ್ಯಾರಿಸನ್ ಮಾಡಬಾರ್ದು. ಕಂಪ್ಯಾರಿಸನ್ ಮಾಡಿದ್ರೆ ಹಾಗಾದ್ರೆ ನಿಮ್ಗೆ ಈರ್ಷ್ಯೆ ಆಗುತ್ತೆ ನಿಮ್ಮ ಬಗ್ಗೆ. ತನ್ನನ್ನು ಏನು ಹುಷಾರಂತ ಎಣಿಸ್ತಾನ? ಮತ್ತೆ ನಮ್ಮ ಅಹಂಕಾರ ಬರುತ್ತೆ. ಸ್ಪರ್ಧೆಯಲ್ಲಿ ನಾವು ಬಂದ್ಬಿಟ್ರೆ ಮತ್ತೆ ಜನರಿಗೆ ಈರ್ಷ್ಯೆ ಆಗುತ್ತೆ. ಮತ್ತೆ ನಾವು ಸ್ಪರ್ಧೆಯಲ್ಲಿ ಇಲ್ಲದಿದ್ರೆ ಎಲ್ರಿಗಾಗಿ ಪ್ರೇಯರ್ ಮಾಡಿ, ಪಾಸಿಟಿವ್ ನೋಡಿ, ತಮ್ಮ ಕೆಪಾಸಿಟಿಯಂತೆ ಅವರು ಕೆಲಸ ಮಾಡ್ತಾರೆ. ನಾನು ಕೂಡ ನನ್ನ ಕೆಪಾಸಿಟಿಯಂತೆ ನಾನು
ಸೇವೆ ಮಾಡ್ತೇನೆ ಅಂದ್ರೆ ಜಾಬ್ ಮಾಡ್ತೀನಿ ಅಂದ್ರೆ ಮತ್ತೆ ಇತರರಿಗೂ ಹಾನಿ ಆಗ್ಲಿಕ್ಕಿಲ್ಲ, ಏನು ಸ್ಪರ್ಧೆ ಇರ್ಲಿಕ್ಕಿಲ್ಲ, ಜಲಸಿಯೂ ಇರ್ಲಿಕ್ಕಿಲ್ಲ. ಬೇರೆಯವರಿಗೆ ನಮ್ಮ ಮೇಲೆ ಜಲಸಿ ಆದ್ರೆ ಅದರ ಬಗ್ಗೆ ನಾವು ಚಿಂತೆ ಮಾಡದೇ ಇರೋದು ಇಲ್ಲ, ಒಳ್ಳೆಯದಲ್ವಾ? ನಾವು ಯೋಚಿಸ್ಬೇಕು. ನಾವು ಅಹಂಕಾರದ ಪವರ್ನಲ್ಲಿದ್ದೇವೆ. ಅಹಂಕಾರದ ಕುದುರೆಯಲ್ಲಿ ಕೂತ್ಕೊಂಡು ಹೋಗ್ತೇವೆ. ನೋಡಿ, ಇವನು ಒಳ್ಳೆದಿಲ್ಲ, ಇವನು ಕೆಟ್ಟವನು, ಅವನಿಗೇನು ಬಿದ್ದಿಲ್ಲ, ಇವನು ಹೀಗಿದ್ದಾನೆ, ನಾನು ಬುದ್ಧಿವಂತ, ಇಂಥ ಅಹಂಕಾರ ಹೆಚ್ಚಾದ್ರೆ ಆಗ್ಲೇ ಬೇರೆಯವರಿಗೆ ಜಲಸಿ ಆಗತ್ತೆ. ನೀವು ಲಘುತ್ತಮ ಭಾವದಲ್ಲಿರಿ, ಮತ್ತೆ ವ್ಯವಹಾರದ ಕರ್ಮವನ್ನು ಪೂರ್ತಿಗೊಳಿಸಿ. ಏನು ಮಾಲೀಕರು ಹೇಳಿದ್ದಾರೆ, ಸಂಬಳ ತಗೊಳ್ತೀರಿ ಅಂದ್ರೆ ಕೆಲಸ ಮಾಡಿ. ನೀವು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇರಿ. ಕಂಪ್ಯಾರಿಸನ್, ಈ ಸ್ಪರ್ಧೆಯಲ್ಲಿ ನೀವು ಬಂದ್ಬಿಟ್ರೆ ಆಮೇಲೆ ಎಲ್ಲ ಜನರಿಗೆ ನಿಮ್ಮ ಬಗ್ಗೆ ದ್ವೇಷವಾಗುತ್ತೆ. ಈಗ ಆಗಿಬಿಟ್ಟಿದೆ ಅಂದ್ರೆ ನನ್ನದು ಏನಾದರೂ ಅಹಂಕಾರ, ಅದರಲ್ಲಿ ನಾನು ಬಂದ್ಬಿಟ್ಟಿದ್ದೇನೆ, ಆಗ್ಲೇ ನನ್ನ ಬಗ್ಗೆ ಜನರಿಗೆ ಸ್ಪರ್ಧೆ, ಈರ್ಷೆ ಆಗುತ್ತೆ. ಪ್ರತಿಕ್ರಮಣ ಶುರು ಮಾಡಿ. ನನ್ನ ನಿಮಿತ್ತದಿಂದ ಯಾರಿಗೂ ದುಃಖವಾಗಬಾರ್ದು, ಎಲ್ರೂ ಅವರವರ ರೀತಿಯಿಂದ ಮೇಲೆ ಹೋಗ್ಲಿ. ನಾನು ಕೂಡ ನನ್ನ ಕೆಪಾಸಿಟಿ ಅನುಸಾರ ಸೇವೆ ಮಾಡಬೇಕು, ಜಾಬ್ ಮಾಡಬೇಕು ಒಳ್ಳೆ ರೀತಿಯಿಂದ. ಅರ್ಥವಾಯ್ತಲ್ಲ ನಿಮ್ಗೆ? ಹೌದು. ಜಯ ಸಚ್ಚಿದಾನಂದ ಪೂಜ್ಯ ಶ್ರೀಗಳೇ, ಹೇಳಿ. ಜ್ಞಾನವಿಧಿ ಅಂದ್ರೆ ಏನು ಮತ್ತು ಅದನ್ನು ತಗೊಳ್ಳೋ ಅಗತ್ಯ ಏನು? ನಿಮ್ಮ ಹೆಸರೇನು? ರಾಜೇಂದ್ರ. ನೀವು ನಿಜವಾಗಿಯೂ ರಾಜೇಂದ್ರರೋ ಅಥವಾ ನಿಮ್ಮ ಹೆಸರು ರಾಜೇಂದ್ರ? ಹೆಸರು. ಅಂದ್ರೆ ಸ್ವತಃ ಯಾರು ನೀವು? ಯಾರಾದ್ರೂ ಹೇಳಿದ್ರೆ ರಾಜೇಂದ್ರ ಮನುಷ್ಯ ಹೀಗಿದ್ದಾನೆ, ಕೆಟ್ಟವನು, ದುಃಖವಾಗತ್ತಾ ನಿಮ್ಗೆ? ನೀವು ಹೇಳ್ತೀರಲ್ಲ ಸ್ವತಃ ಯಾರು ಅಂತ ಅರಿಯದಿದ್ರೆ ನಾನೇ ರಾಜೇಂದ್ರ ಅಂತ ತಿಳ್ಕೋತೀರಿ, ಅದರಿಂದಾಗಿ ಎಲ್ಲ ದುಃಖಗಳು ಬರುತ್ತವೆ. ಮತ್ತೆ ಇಲ್ಲಿ ಜಾಗೃತಿ ಇದ್ರೆ ನಾನು ಸ್ವತಃ ಯಾರು, ರಾಜೇಂದ್ರ ಅಂತೂ ಶರೀರದ ಹೆಸರು, ಪರಿಚಯ ಮಾಡ್ಲಿಕ್ಕಷ್ಟೇ. ನಾನು ಸ್ವತಃನೇ ಆತ್ಮ. ಅಂದ್ರೆ ರಾಜೇಂದ್ರನ ಏನಾದ್ರೂ ಕೆಟ್ಟ ವ್ಯವಹಾರ ಆದ್ರೆ, ಯಾರೊಂದಿಗಾದ್ರೂ ಯಾರಾದ್ರೂ ಕೆಟ್ಟ ವ್ಯವಹಾರ ರಾಜೇಂದ್ರನೊಂದಿಗೆ ಮಾಡಿದ್ರೆ ನಮ್ಗೆ ದುಃಖವಾಗುವುದಿಲ್ಲ. ಆಗ ತಿಳಿಬೇಕು, ರಾಜೇಂದ್ರನಿಂದ ನಾವು ಮುಕ್ತರಾಗಿದ್ದೇವೆ, ಆತ್ಮದ ಅನುಭವದಲ್ಲಿ ಬಂದಿದ್ದೇವೆ. ರಾಜೇಂದ್ರನಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ, ಬೈದ್ರೆ ನಾವು ದುಃಖಿತರಾಗಬಾರ್ದು. ಅದು ನಮ್ಮ ಅನುಭವ ಪ್ರಾಪ್ತಿಗೊಳಿಸಬೇಕು ನಾವು. ಅಂದ್ರೆ ಆತ್ಮಜ್ಞಾನದಿಂದ ಆ ಅನುಭವ ಪ್ರಾಪ್ತಿಯಾಗತ್ತೆ. ಅರ್ಥವಾಯ್ತಲ್ಲ ನಿಮ್ಗೆ? ಹೌದು. ಜಯ ಸಚ್ಚಿದಾನಂದ ದೀಪಕಣ್ಣ, ಹೇಳಿ. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಶ್ರೀನಿವಾಸ ರಾಜಮಣಿ, ಶೋಲಾಪುರದಿಂದ. ಹೇಳಿ. ನನ್ನ ಪ್ರಶ್ನೆ ಅಂದ್ರೆ, ಆತ್ಮಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರದಲ್ಲಿ ಏನು ಅಂತರ? ನಿಜವೆಂದ್ರೆ ಸಮೀಪದ್ದೇ, ಆದ್ರೆ ಆತ್ಮ ಸಾಕ್ಷಾತ್ಕಾರವಾದ್ರೆ ಬಳಿಕ ಸಂಪೂರ್ಣ ಅನುಭವದಲ್ಲಿ ಬರ್ತೀರಿ. ಆಗ ಜ್ಞಾನಿ ಪುರುಷ ಅಂತಾರೆ, ಜ್ಞಾನಿಯಾದಿರಿ. ಒಂದು ಪ್ರತೀತಿ ಕೂತ್ಕೊಂಡ್ಬಿಡುತ್ತೆ. ಅಂದ್ರೆ ನಾನು ಶ್ರೀನಿವಾಸನಲ್ಲ, ನಾನು ಶುದ್ಧಾತ್ಮ. ಸ್ವಲ್ಪ ಸ್ವಲ್ಪ ಅನುಭವ ಶುರುವಾಗುತ್ತೆ. ಅಂದ್ರೆ ಸರ್ವಾಂಶ ಅನುಭವ ಆದ್ರೆ ಅದಕ್ಕೆ ಆತ್ಮಜ್ಞಾನಿ ಹೇಳಲಾಗತ್ತೆ. ಅವನಿಗೆ ಆತ್ಮಜ್ಞಾನವಾಯಿತು ಹೇಳಲಾಗತ್ತೆ. ಅದು ಆತ್ಮಜ್ಞಾನವೇ, ಆದರೆ ಇದು ಬಿಗಿನಿಂಗ್ ಆಗಿದೆ, ಅದು ಪೂರ್ಣ ದಿಶೆಯಲ್ಲಿದೆ. ನಮಗೆ ಆತ್ಮಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರ ಸಿಗಲಿಕ್ಕೆ ಶುರುವಾಗಿದೆ. ಹಾಗೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು, ಅರ್ಥಕೊಳ್ಳೋದು? ಪ್ರಾಪ್ತವಾಗಿದೆ. ಈ ಜ್ಞಾನವಿಧಿಯಲ್ಲಿ ಆತ್ಮ ಸಾಕ್ಷಾತ್ಕಾರವಾಗ್ಬಿಡ್ತು. 5 ಆಜ್ಞೆಗಳನ್ನು ಪಾಲಿಸಿದ್ರೆ ಆಗ ಸ್ಪಷ್ಟ ಅನುಭವಕ್ಕೆ ತಲುಪ್ತೀರಿ. ಅಷ್ಟು ಪುರುಷಾರ್ಥ ಈಗ ತೆರೆದಿದೆ. ಭಗವದ್ಗೀತೆಯಲ್ಲಿ ವಿಧೇಯ ಅವಸ್ಥೆ ಎಂಬ ಶಬ್ದ ಇದೆ. ಇದರ ಅರ್ಥ? ವಿದೇಹ, ದೇಹದಿಂದ ಮುಕ್ತ. ಅದನ್ನು ಜನಕ ವಿಧೇಹಿ ಅಂತಾರೆ. ಅಂದ್ರೆ ನಮ್ಗೆ ಅದರಿಂದ ಮೇಲಿನ ದಿಶೆ ಪ್ರಾಪ್ತಿಯಾಗತ್ತೆ. ತುಂಬಾ ಉಚ್ಚ ದಿಶೆ ಸಿಕ್ಕಿಬಿಡುತ್ತೆ. ಸಹಾಯಕ್ ಸಂಕೇತ ಹೇಳಲಾಗತ್ತೆ. ಈ 5 ಆಜ್ಞೆಗಳನ್ನ ಮೋರ್ ದೆನ್ 70% ನೀವು ಇದ್ರೆ ಒಂದು ಅವತಾರ ಬಾಕಿ ಉಳಿತೆ. ಇಷ್ಟು ನಮ್ಮ ಪುರುಷಾರ್ಥ ತೆರೆದಿದೆ. ಅರ್ಥವಾಯ್ತಲ್ಲ ನಿಮ್ಗೆ? ಲಾಸ್ಟ್ ನಲ್ಲಿ ಒಂದು ಪ್ರಶ್ನೆ ದೀಪಕಣ್ಣ. ಹೇಳಿ. ನಾವು ಚಿಕ್ಕಂದಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಆಗ್ಬೇಕೆಂಬ ನಾವಂತೇವೆ, ನಾನು ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಆಗ್ತೇನೆ, ವಕೀಲ ಆಗ್ತೇನೆ ಅಥವಾ ಶಿಕ್ಷಕ ಆಗ್ತೇನೆ ಅಂತ ನಾವು ಪ್ರಯತ್ನ ಮಾಡೋದ್ರಿಂದ ಅದನ್ನ ನಾವು ಪ್ರಯತ್ನ ಮಾಡಿದ್ರೆ ಇದು ಆಗ್ಬಹುದಾ? ಆಕ್ಚುಲಿ ಏನದು, ಬೀಜ ಹಾಕಿದ್ದೆವು ಪೂರ್ವಜನ್ಮದಲ್ಲಿ, ಅದೇ ಈಗ ಪ್ರಕಟವಾಗುತ್ತೆ. ಅಂದ್ರೆ ನೀವು ಮೆಲ್ಲ ಮೆಲ್ಲನೆ ಸಂಯೋಗ ನೋಡಿ ಏನು ಸಿಗುತ್ತೆ ಅಂತ. ಲಾಸ್ಟ್ನಲ್ಲಿ ನೀವು ಅಧ್ಯಾಪಕರಾಗಿ ಉಳಿತೀರಾ ಅಥವಾ ಇಂಜಿನಿಯರ್ ಆಗ್ತೀರಾ ಅಥವಾ ಡಾಕ್ಟರ್ ಆಗ್ತೀರಾ, ಏನ್ ಬೀಜ ಹಾಕಿದ್ದೀರಿ ಅದರದ್ದೇ ಫಲ ಸಿಗುತ್ತೆ ನಿಮ್ಗೆ. ಸಂಯೋಗ ಸಿಗ್ತಾ 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 ಪುಣ್ಯ ಪಾಪದ ಲೆಕ್ಕದಿಂದ ಫಲ ಬರುತ್ತಾ ಇರುತ್ತೆ. ಅಂದ್ರೆ ಏನಾಗುತ್ತೆ ಅದನ್ನು ನೀವು ತಿಳಿಯಿರಿ, ಏನಾಗುತ್ತೆ ಅಂತ. ಮತ್ತೆ ಏನ್ ನಿಶ್ಚಯಿಸಿದ್ದೀರಿ ಅದನ್ನು ಹಿಡ್ಕೊಂಡಿಡಿ. ಸಿನ್ಸಿಯರ್ ಆಗಿರಿ, ವಿರೋಧಾಭಾಸ ಇಡಬೇಡಿ. ಇಂಜಿನಿಯರ್ ಆಗ್ಬೇಕಾದ್ರೆ ಇಂಜಿನಿಯರ್ನ ಪೂರ್ತಿಯಾಗಿ ನಿಶ್ಚಯ ಮಾಡ್ಕೊಂಡಿರಿ. ಅದಕ್ಕಾಗಿ ನೀವು ಪೂರ್ತಿ ಪ್ರಯತ್ನ ಮಾಡಿ, ರಿಸಲ್ಟ್ ಬರುತ್ತೆ. ಆದ್ರೆ ಆದದ್ದು ಎಲ್ಲಿಂದ? ಪೂರ್ವಜನ್ಮದ ಕಾಸಸ್ನಿಂದ ಫಲ ಸಿಕ್ಕಿದೆ. ಜಯ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ಜಯ ಸಚ್ಚಿದಾನಂದ ದೀಪಕಣ್ಣ. ಹೇಳಿ. ಪೂಜ್ಯ ಶ್ರೀಗಳೇ,
ನಾವು ಫ್ಯಾಮಿಲಿಯವರು ಎಲ್ಲರೂ ನಮ್ಮ ಕೆಲಸ ಎಲ್ಲ ಬಿಟ್ಟು ಟಿವಿಯಲ್ಲಿ ನಿಮ್ಮ ಕಾರ್ಯಕ್ರಮ ನೋಡ್ತೇವೆ. ನಮ್ಮೊಳಗೆ ಭಾವನೆ ಬರುತ್ತೆ, ನಾವ್ ಯಾವಾಗ ದೀಪಕಣ್ಣನ ದರ್ಶನ ತಗೊಳ್ಳೋದು ಅಂತ, ಮತ್ತೆ ಜ್ಞಾನವಿಧಿ ಪಡೆಯೋದು. ನಾವು ಒಂದು ಗುರುಗಳ ದೀಕ್ಷೆ ಪಡೆದಿದ್ದೇವೆ ಅಂದ್ರೆ ನಾವು ಅದನ್ನ ಮಾಡ್ಬಿಟ್ಟು ಜ್ಞಾನವಿಧಿ ತಗೋಬಹುದಾ ಅಥವಾ ಅದನ್ನ ಬಿಡ್ಬೇಕೋ? ಅದು ಬಿಡುತ್ತಾ ಇರುತ್ತಾ ಅದನ್ನು ನೀವು ನೋಡ್ಕೊಳ್ಳಿ. ಜ್ಞಾನವಿಧಿ ತಗೋಬಹುದು. ಈ ಶ್ರೀನಿವಾಸ್ನಿಗೆ ಮನಸ್ಸಲ್ಲಿ ಇದ್ರೆ ನೀವು ಆರಂಭಿಸಿ, ಅದು ಬಿಟ್ಟು ಹೋದ್ರೆ ಬಿಟ್ಟು ಹೋಗ್ಲಿ. ಯಾಕೆಂದ್ರೆ ಶ್ರೀನಿವಾಸ ಬೇರೆ, ನಾನು ಬೇರೆ. ನಮ್ಮ ಶುದ್ಧಾತ್ಮದ ಜ್ಞಾನ ಪ್ರಾಪ್ತಿಗೊಳಿಸಬೇಕು. ಅದು ಇರುತ್ತೆ, ತುಂಬಿದ ಸಾಮಗ್ರಿ, ಅದು ಇದು ಬಿಡುತ್ತೆ. ಬಿಟ್ಟು ಹೋದ್ರೂ ತೊಂದರೆ ಇಲ್ಲ. ಯಾಕೆಂದ್ರೆ ನಾವು ಮೇಲಿನ ದಿಶೆ ಪ್ರಾಪ್ತಿಯಾಗತ್ತೆ. ಯಾವ ಸಾಧನವಿತ್ತೋ ಆ ಸಾಧನದಿಂದ ನಾವು ಸಾಧ್ಯವನ್ನು ಪ್ರಾಪ್ತಿಗೊಳಿಸಬೇಕು. ಸಾಧನ ಸಿಕ್ಕಿದ್ರೆ ಸಾಧ್ಯ ತನ್ನಷ್ಟಕ್ಕೆ ಬಿಟ್ಟು ಹೋಗುತ್ತೆ. ಜಯ ಸಚ್ಚಿದಾನಂದ. ಜಯ ಸಚ್ಚಿದಾನಂದ. ನಾನು ಜ್ಞಾನ ತಗೊಳ್ಳದೇ ಇದ್ದಾಗ ಆ ಟೈಮಲ್ಲಿ ನಾನು ಫುಲ್ ಟೆನ್ಷನ್, ಪ್ರೆಷರ್ನಲ್ಲಿ ಇರ್ತಿದ್ದೆ. ಅಂದ್ರೆ ಮಕ್ಕಳ ಬಗ್ಗೆ ಟೆನ್ಷನ್, ವ್ಯಾಪಾರದ ಬಗ್ಗೆ ಟೆನ್ಷನ್, ಅಂದ್ರೆ ಎಲ್ಲ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಟೆನ್ಷನ್ ತಗೋತಿದ್ದೆ. ಆದ್ರೆ ನಾನು ಯಾವಾಗ್ಲಿಂದ 2 ಸಲ ಜ್ಞಾನ ತಗೊಂಡೆ, ಅದಾದ್ಮೇಲೆ ಪೂರ್ತಿ ಪರಿವರ್ತನೆ ಆಯ್ತು. ಆಮೇಲೆ ನನ್ನ ಆನಂದ ಏನಿದೆ ಅದನ್ನ ನಾನು ಬೇರೆಯವರಿಗೆ ತೋರಿಸಿದೆ. ಮತ್ತೆ ಚಿಕ್ಕ ಪುಟ್ಟ ತಪ್ಪುಗಳಿರುತ್ತೆ ಜನರದ್ದು, ಅವರಿಗೆ ನಾನು ಸಲಹೆ ಕೊಡ್ತೇನೆ, ಈ ರೀತಿ ಟೆನ್ಷನ್ ತಗೊಂಡು ಏನು ಪ್ರಯೋಜನ ಇಲ್ಲ ಅಂತ, ಹೀಗೆಲ್ಲ ಆಗ್ಲಿಕ್ಕಿಲ್ಲ ಅಂತ. ಆಗ ಜನರಂತಾರೆ, ನೀನು ಜ್ಞಾನ ತಗೊಂಡಿದ್ದಿ, ನೀನು ಬೇರೆ ನಾವು ಬೇರೆ ಅಂತ. ಅದರಿಂದ ತುಂಬಾ ಸಲ ಸ್ವಲ್ಪ ಖುಷಿ ಆಗುತ್ತೆ. ಫೈಲ್ ನಂಬರ್ 1ಗೆ ಖುಷಿ ಆಗುತ್ತೆ. ಅದರಿಂದ ಅಹಂಕಾರ ಉಂಟಾಗುತ್ತೋ ಏನೋ, ಏನಾಗುತ್ತೆ? ಇಲ್ಲ, ಅದರ ಬದಲಿಗೆ ನೀವು ಪ್ರಾರ್ಥನೆ ಮಾಡಿ, ಇವನಿಗೂ ಆತ್ಮಜ್ಞಾನ ಪ್ರಾಪ್ತಿಯಾಗ್ಲಿ, ಅಂತರಾಯ ಬಿಟ್ಟು ಹೋಗ್ಲಿ, ಹೇ ದಾದಾ ಭಗವಂತ ಎಲ್ರಿಗೂ ಕೃಪೆ ಮಾಡಿ, ಅಂತರಾಯ ಮುರಿಲಿ, ಹಾಗೆ ಪ್ರಾರ್ಥನೆ ಮಾಡಬೇಕು. ಕೃಪೆಯಿಂದ ಸಿಕ್ಕಿದೆ, ನಮ್ಮ ಪರಿಶ್ರಮ ಏನಿತ್ತು, ಪರಿಶ್ರಮದಿಂದ ಸಿಕ್ಕಿದೆ ಇದು, ಅವನಿಗೂ ಅಂಥದ್ದೇ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಬೇಕು. ಆ ಭಾವನೆ ಕೂಡ ಅದು- ನಾನು ಅನೇಕ ಸಲ ತರ್ತೇನೆ, ಆದ್ರೆ ಎದುರಿನವರಿಗೆ ಅದೆಲ್ಲ ಇಲ್ಲ, ತಿಳಿಯೋದೇ ಆದರೆ ಇಲ್ಲ. ಅದಕ್ಕೆ ನೀವೇನ್ ಮಾಡಬೇಕು, ಅವನಿಗೆ ಪುಸ್ತಕ ಕೊಡಿ, ಟಿವಿಯ ಪ್ರೋಗ್ರಾಮ್ನ ಎಲ್ಲ ಮಾಹಿತಿಗಳನ್ನು ಕೊಡಿ. ಆಮೇಲೆ ಆಗ್ರಹ ಮಾಡಬೇಡಿ, ಮೆಲ್ಲ ಮೆಲ್ಲನೆ ಬಿಟ್ಬಿಡಿ, ಅಷ್ಟೇ. ಹಾಗೆ ಅದು ಕೂಡ ನಾನು 1-2-3 ಸಲ ಮಾಡಿದೆ. ಅಂದ್ರೆ ನೋಡಿ, ರಿಲೇಟಿವ್ಗಳಿಗೂ, ಈಗ ನೋಡಿ ಪೂನಾದಲ್ಲಿ ಕೂಡ ತುಂಬಾ ರಿಲೇಟಿವ್ನವರಿದ್ದಾರೆ. ಅವ್ರಂತಾರೆ, ನಿನ್ನ ಭಾಗ್ಯದಲ್ಲಿ ನಿನ್ಗೆ ಸಿಕ್ಕಿದೆ, ನಮ್ಮ ಭಾಗ್ಯದಲ್ಲಿ ಏನಿದೆಯೋ. ಆಮೇಲೆ ನಾನು ಬಿಟ್ಬಿಡ್ತೇನೆ. ಚಿಂತಿಲ್ಲ, ನೀವು ಇನ್ಫಾರ್ಮೇಶನ್ ಕೊಟ್ಟು ಬಿಟ್ಬಿಡಿ ಅಷ್ಟೇ. ಇದು ಇಲ್ಲಿ ಯಾವ್ದಾದ್ರು ಹೋಟೆಲ್ ತೆಗೆದಿದ್ರೆ ನಾವು ದಿನಾಲು ಊಟ ಮಾಡ್ಲಿಕ್ಕೆ ಹೋಗ್ತೇವಾ? ಮನೆಯಲ್ಲಿ ಒಳ್ಳೇದು ಏನಾದ್ರೂ ತಿನ್ಲಿಕ್ಕೆ ಸಿಗದಿದ್ರೆ ಬದಿಯಲ್ಲೇ ಹೋಟೆಲ್ ಇದೆ, ಅಲ್ಲಿ ಹೋಗೋಣ. ಹೋಟೆಲ್ ಇದೆ, ಹಾಗೆ ತೋರಿಸ್ಕೊಡ್ಬೇಕಷ್ಟೇ. ಹಸಿವಾದ್ರೆ ಊಟ ಮಾಡ್ಲಿಕ್ಕೆ ಬರ್ತಾನೆ. ಮತ್ತೆ ನೋಡಿ, ನನ್ನ ಮಗಳು 2 ಸಲ ಜ್ಞಾನ ತಗೊಂಡಿದ್ದಾಳೆ, ಆದ್ರೆ ಜ್ಞಾನದಲ್ಲಿ ಇರೋದಿಲ್ಲ. ಅವಳಿಗಾಗಿ ಪ್ರಾರ್ಥನೆ ಮಾಡಿ, ಅದು ಕೂಡ ಕಂಟಿನ್ಯೂ ಮಾಡ್ತೇನೆ. ಸಾಕು, ಬಿಟ್ಬಿಡಿ, ಆಗ್ರಹ ಮಾಡಬೇಡಿ. ನೀವು ಅವಳಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ಇಂಥ ಪ್ರೋಗ್ರಾಮ್ ಇದೆ, ಟಿವಿಯಲ್ಲಿ ನೀವು ನೋಡ್ತಾ ಇದ್ರೆ ಅವಳನ್ನು ಕೂರಿಸ್ಬೇಕು, ನೋಡು ಅಂತ. ಅವಳಿಗೆ ಬೇರೆ ಎಷ್ಟು ತನ್ನಷ್ಟಕ್ಕೆ ಆದರೆ ಒಳ್ಳೆಯದು. ಆಗ್ರಹ ಮಾಡಬೇಡಿ ಯಾರಿಗಾಗಿಯೂ. ಜಯ ಸಚ್ಚಿದಾನಂದ. ಜಯ ಸಚ್ಚಿದಾನಂದ.